ವಿಷನ್ ಚಾನೆಲ್ ವೀಕ್ಷಿಸುವ ಪ್ರಿಯರಿಗೆ ವಂದನೆಗಳು. ಈ ತಿಂಗಳಿನ ವಾಕ್ಯ ಫಸ್ಟ್ ಸಾಮ್ಯುಯೇಲ್ 22:16-17. ಈಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ಸಮಯದಲ್ಲಪ್ಪ ಬರೀ ಯೂಟ್ಯೂಬ್ನಲ್ಲಿ ಕೇಳುವ ಮಕ್ಕಳಿಗಾಗಿ ಬೇಡುತ್ತೇನಪ್ಪ. ನಿಮ್ಮ ಮಕ್ಕಳಪ್ಪ ಈ ವಾಕ್ಯ ನಿನಗಾಗಿ ಬಾಳಲು ಕೃಪೆ ಅನುಗ್ರಹಿಸಿ ಕೊಡಬೇಕಾಗಿ ಬೇಡುತ್ತೇನೆ. ಅವರೆಲ್ಲ ಕಾರ್ಯಗಳಲ್ಲಿ ನಿನ್ನ ಜಯವನ್ನು ಕೊಡಬೇಕಾಗಿ ಬೇಡುತ್ತೇನಪ್ಪ. ಈ ವಾಕ್ಯ ಏನು ಹೇಳುತ್ತದೋ ಅದರಂತೆ ನಡೆಯುವ ಮಕ್ಕಳಾಗಿ ನೀನು ಮಾಡಬೇಕಾಗಿ ಬೇಡುತ್ತೇನೆ ರಾಜ. ಎಲ್ಲ ಅನಾರೋಗ್ಯದಲ್ಲಿರೋ ಮಕ್ಕಳಿಗೆ ನೀನು ವಿಶೇಷವಾದ ಆರೋಗ್ಯವನ್ನು ಕೊಡುತ್ತಿ ಅಂತ ನಂಬಿದ್ದೇನೆ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಮಕ್ಕಳಪ್ಪ ಉತ್ಸಾಹದಿಂದ ಕೇಳುವ ವಾಕ್ಯಗಳನ್ನು ಸ್ವಾಮಿ ಅವ್ರ ಹೃದಯದಲ್ಲಿ ರುಚಿಸಿ ಅದಕ್ಕಾಗಿ ಸಾಕ್ಷಿಯಾಗಿ ಬಾಳಲು ಕೃಪೆ ಅನುಗ್ರಹಿಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಈಗ ಓದುವ ವಾಕ್ಯ ಏನೆಂದರೆ 22:16-17. ಆಗ ಅರಸನು ಅವನಿಗೆ, ಅಹೀಮೆಲೆಕನು, ನೀನು ನಿನ್ನ ಮನೆಯವರನ್ನು ಸಾಯಲೇಬೇಕು ಎಂದು ಹೇಳಿ ತನ್ನ ಬಳಿಯಲ್ಲಿದ್ದ ಸಿಪಾಯಿಗಳಿಗೆ, ನೀವು ತಿರುಗಿಕೊಂಡು ಯೆಹೋವನ ಈ ಯಾಜಕರನ್ನು ಕೊಲ್ಲಿರಿ. ದಾವೀದನು ಓಡಿ ಹೋದದ್ದು ಗೊತ್ತಿದ್ದರೂ ನನಗೆ ತಿಳಿಸದೇ ಹೋಗಿದ್ದಾರೆ, ಸಹಾಯ ಮಾಡಿದ್ದಾರೆ ಎಂದು ಹೇಳಿ ಆಜ್ಞಾಪಿಸಿದರು. ಏನು ಮಾಡ್ದಂತೆ, ಫಸ್ಟು ಅವನು ಸೌಲನ್ನು ನಾನು ನೋಡುವಾಗ ಅವನು ಏನು ಮಾಡ್ದ ಅಂದರೆ ಫಸ್ಟು ದಾವೀದನನ್ನು ಕೊಲ್ಲಲು ಈಟಿಯಿಂದ ಕೊಲ್ಲಲು ನೋಡಿದ. ಆಗ ದಾವೀದನು ತಪ್ಪಿಸಿಕೊಂಡು ಬಂದ. ಎರಡನೇದಾಗಿ ತನ್ನ ಮಗನನ್ನು ಕೊಲ್ಲಲು ತೀರ್ಮಾನ ಮಾಡಿದ. ಕಾರಣವೇನೆಂದರೆ ಅವನು ಮಗನು ದಾವೀದನಿಗೆ ಸಪೋರ್ಟಾಗಿ ಮಾತನಾಡಿದ್ದಕ್ಕಾಗಿ ಅವನಿಗೆ ತುಂಬ ಕೋಪ ಬಂದು ಮಗನನ್ನೇ ಕೊಲ್ಲಬೇಕು ಅಂತ ತೀರ್ಮಾನಿಸಿದ ಪ್ರಿಯರೇ. ಹೌದು ಪ್ರಿಯರೇ, ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ಸೌಲನು ಹಾಗೆ ಮಾಡಲು ಕಾರಣವೇನೆಂದರೆ ಅವನು ಬಹಳವಾಗಿ ಕೋಪಿಷ್ಟನೂ ಆಗಿದ್ದನು. ಅವನಲ್ಲಿ ದುರಾತ್ಮವು ಬಂದು ಇಳಿದಾಗ ಅದೇ ವೈರಿಯಾಗಿ ಎಲ್ಲರ ಮೇಲೆ ವೈರಿಯಾಗಿ ಜೀವಿಸುವವನಾಗಿದ್ದನು. ಅವನು ಮಾಡುವುದಿಲ್ಲ, ಅವನಲ್ಲಿರುವ ದುರಾತ್ಮವು ಆ ಕ್ರಿಯೆಯನ್ನು ಮಾಡುತ್ತಿತ್ತು ಪ್ರಿಯರೇ. ಮೂರನೇದಾಗಿ ನೋಡುವಾಗ ಅವನು ಎಲ್ಲ ಸೇವಕರನ್ನ ಕೊಂದಿದ್ದನು ಅಂತ ಈ ವಾಕ್ಯ ಹೇಳ್ತದೆ. ಹೌದು, ಅವನು ಈ ರೀತಿಯಲ್ಲಿ ಮಾಡೋದು ಕಾರಣವೇನೆಂದರೆ ಅವನು ಬಹಳವಾಗಿ ದಾವೀದನ ಮೇಲೆ ಹಗೆ ಮಾಡಲು ಕಾರಣವೇನೆಂದರೆ ಅವನನ್ನು ರಾಜನಾಗಿ ಸಾಮುವೇಲನು ನೇಮಿಸಿದ್ದಕ್ಕಾಗಿ ಅವನಿಗೆ ಕೋಪ ಬಂದಿತ್ತು ಪ್ರಿಯರೇ. ಅವನು ವೀರನಾಗಿದ್ದ, ಎಲ್ಲ ಜನರು ಅವನನ್ನು ಹೊಗಳುತ್ತಿದ್ದರು. ಅದರಂತೆಯೇ ಯೋನಾತಾನನು ತನ್ನನ್ನು ಹೊಗಳಿದ ಮಾತ್ರಕ್ಕೆ ಅವನು ದಾವೀದನನ್ನು ಕೊಲ್ಲಲು ನೋಡಿದನು, ಮಗನನ್ನೇ ಕೊಲ್ಲಲು ನೋಡಿದನು. ಮೂರನೇದಾಗಿ ನೋಡುವುದಾದರೆ ದಾವೀದನನ್ನು ಕೊಲ್ಲುವುದಕ್ಕಾಗಿ ಬಂದದ್ದು ಏತಕ್ಕಾಗಿ ಅಂತಂದರೆ ಅವನು ಅಲ್ಲಿರೋ ಜನಗಳು ಅವನನ್ನು ಬಹಳವಾಗಿ ಹೊಗಳಿದರಂತೆ. ಆ ಹೊಗಳಿದ್ದಕ್ಕಾಗಿ ಅವನಿಗೆ ಬಹಳವಾಗಿ ಕೋಪ ಬಂದು ಅಲ್ಲಿರೋ ಎಲ್ಲ ದಾವೀದು ಹೋಯ್ತಾನೋ ಅಲ್ಲೆಲ್ಲ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಿದ್ದನು. ಹೌದು ಪ್ರಿಯರೇ, ದೇವರಿಗಾಗಿ ಬಾಳುವ ಮಕ್ಕಳಿಗೆ ಅನೇಕ ಶೋಧನೆಗಳು ಉಂಟು. ದಾವೀದನನ್ನು ನೋಡುವಾಗ ಅವನು ದೇವರಿಗಾಗಿ ದೇವರ ಆಲಯದಲ್ಲಿ ಪ್ರತಿನಿತ್ಯವೂ ಪ್ರಾರ್ಥಿಸುವವನಾಗಿದ್ದನು, ವಾಕ್ಯವನ್ನು ಧ್ಯಾನಿಸುವವನಾಗಿದ್ದನು. ಆ ಕೀರ್ತನೆಗಾರನು ಆಗಿದ್ದ ದಾವೀದನು ದೇವರ ಪಾದದಲ್ಲೇ ಆತನ ಹೊಸಲಿನಲ್ಲಿ ಬಿದ್ದುಕೊಂಡಿರುವುದೇ ಲೇಸು ಅಂತ ಅವನು ಹೇಳುವವನಾಗಿದ್ದನು. ಈ ಕಾರಣದಿಂದ ಆ ಪಿಶಾಚಿ ಆದವನು ಒಂದು ಮನುಷ್ಯನ ರೂಪದಲ್ಲಿ ಬಂದು ಅವನನ್ನು ವೈರಿಯಾಗಿ ಅವನನ್ನು ಕೊಲ್ಲಲು ನೋಡುತ್ತಿದ್ದನು. ಹೌದು ಪ್ರಿಯರೇ, ಪಿಶಾಚಿಯು ಒಂದು ಮನುಷ್ಯನನ್ನು ಎಬ್ಬಿಸುವಾಗ ಅವರು ನಮಗೆ ವಿರೋಧವಾಗಿ ಅನ್ಯಾಯವಾಗಿ ಮಾಡದಿದ್ದ ತಪ್ಪನ್ನು ಮಾಡಿದರು ಅಂತ ಹೇಳಿ ನಮ್ಮನ್ನು ಅವಮಾನ ಪಡಿಸ್ತಾರೆ ಪ್ರಿಯರೇ. ಆದುದರಿಂದ ನಾವೇನು ಮಾಡಬೇಕು, ನಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಬೇಕು ಪ್ರಿಯರೇ. ನಿನ್ನ ಚಿಂತಾ ಭಾರವನ್ನು ಆತನ ಮೇಲೆ ಹಾಕುವಂಥ ವಾಕ್ಯ ಹೇಳ್ತದೆ. ಹೌದು, ನಾವು ಚಿಂತಿಸಿ ಕೂತುಕೊಳ್ಳುವುದಾದರೆ ಸೈತಾನನಾದವನಿಗೆ ಬಹಳವಾದ ಸಂತೋಷ ಉಂಟಾಗುತ್ತದೆ ಪ್ರಿಯರೇ. ಅದರಂತೆ ದಾವೀದನನ್ನು ಕೊಲ್ಲಲು ಪ್ರಯತ್ನಿಸಿದನು. ಕೊನೆಗೆ ದಾವೀದನನ್ನು ಹೊಗಳಿದರು. ಆ ಜನರು ಏನಂತ ಹೊಗಳಿದರು ಅಂದರೆ 9ನೇ ವಾಕ್ಯದಲ್ಲಿ ದಾವೀದನು ಎಲ್ಲ ಕಡೆ ಹೋದ್ರೂ ಅವನ
ಬಿಡದೆ ಹಿಂಬಾಲಿಸುತ್ತಾ ಬಂದು ಅವನನ್ನು ಕೊಲ್ಲಲು ನೋಡುತ್ತಿದ್ದನು. ದಾವೀದನು ಊರು ಬಿಟ್ಟು ಊರಿಗೆ ಓಡುತ್ತಿದ್ದನು ಪ್ರಿಯರೇ. ಯಾಕೆಂದರೆ ದಾವೀದನಿಗೆ ಧೈರ್ಯ ಇತ್ತು, ಅವನ ಕೊಲ್ಲಬೇಕು. ಫಿಲಿಸ್ಟನನ್ನೇ ಕೊಲ್ಲಿದ ದಾವೀದನು ಸೌಲನ ಯಾವ ಮೂಲೆ. ಆದರೆ ಸೌಲನನ್ನು ಅಭಿಷೇಕಿಸಿದ ದೇವರು ನಾವು ಅವನ ಕೊಲ್ಲಬಾರದು ಅಂತ ಅವನು ಏನು ಮಾಡ್ದ, ಸೇವಕನ ವಿರುದ್ಧವಾಗಿ ತಪ್ಪು ಮಾಡಲಿಲ್ಲ ಪ್ರಿಯರೇ. ಈ ವಾಕ್ಯದಲ್ಲಿ ನೋಡುವಾಗ 21ನೇ ವಾಕ್ಯದಲ್ಲಿ 21:16-17 ಆ ರೀತಿಯಾಗಿ ಕೊಂದದ್ದು ಕಾರಣವೇನೆಂದರೆ 21:1 ನೋಡುವಾಗ ದಾವೀದನು ನೋಬ್ ಊರಿನಲ್ಲಿದ್ದ ಯಾಜಕನಾದ ಅಹೀಮೆಲೆಕನ ಬಳಿಗೆ ಬಂದನು. ಈ ಕಾರಣ ಆ ಯಾಜಕರನ್ನು ಕೊಲ್ಲಲು ಕಾರಣವೇನೆಂದರೆ ಅವನು ಆ ಅಹೀಮೆಲೆಕನ ಮನೆಗೆ ಬಂದದ್ದು ನೋಡಿ ಅವನಿಗೆ ತಿಳಿದುಕೊಂಡು ಅವನೇನು ಮಾಡ್ದಂತೆ, ಅರಸನು ಅಲ್ಲಿನೂ ಅವನ್ನ ಹಿಂಬಾಲಿಸ್ಕೊಂಡು ಬಂದ. ಅವನಿಗೆ ಸುದ್ದಿ ತಿಳಿದಾಗೆಲ್ಲ ಅವನೇನು ಮಾಡ್ತಾನೆ, ದಾವೀದನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದನು. ಅಂಥ ದೊಡ್ಡ ರಾಜ್ಯ ದಾವೀದ ಚಿಕ್ಕ ಹುಡುಗನ ಮೇಲೆ ಕೋಪಗೊಂಡು ಅವನ ಹಿಂದೆ ಬಂದು ಅವನ್ನ ಹಾಳು ಮಾಡಲು ನೋಡ್ತಿದ್ದನು ಪ್ರಿಯರೇ. ಹೌದು ಪ್ರಿಯರೇ, ಇದರಲ್ಲಿ ನೋಡುವಾಗ ಚಿಕ್ಕವರು ದೊಡ್ಡವರು ಅಂತ ವ್ಯತ್ಯಾಸವಿಲ್ಲ. ಎಲ್ಲರ ಮೇಲೂ ಸೈತನ ಕಣ್ಣು ಇರುತ್ತದೆ ಪ್ರಿಯರೇ. ಕೆಲವರಿಗೆ ಅನೇಕ ರೀತಿಯ ವ್ಯಾಧಿಗಳನ್ನು ಕೊಟ್ಟು ಅನೇಕ ರೀತಿಯ ರೋಗಗಳನ್ನು ಕೊಟ್ಟು ಅವ್ರನ್ನ ಹಾಳು ಮಾಡಲು ನೋಡ್ತಾನೆ. ಇನ್ನು ಕೆಲವರಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಾರದಂತೆ ಅವರನ್ನು ತಳ್ಳಬೇಕೆಂದು ಅವ್ರಿಗೆ ಮಕ್ಕು ಸ್ವಭಾವವನ್ನು ಕೊಟ್ಟು ಸೋಲಿಕೆ ಆತ್ಮವನ್ನು ಕೊಟ್ಟು ಅವನನ್ನು ನಾಶ ಮಾಡಲು ನೋಡ್ತಾರೆ. ಕೆಲಸಕ್ಕೆ ಹೋಗೋ ಮಕ್ಕಳನ್ನ ಕೆಲಸ ಸಿಗದಂತೆ ಅವರಿಗೆ ಸೋಂಬೇರಿತನವನ್ನು ಕೊಟ್ಟು ಆ ಕೆಲಸ ಮಾಡದಂತೆ ಸುಸ್ತು ಆಯಾಸವನ್ನು ಕೊಟ್ಟು ಆ ಕೆಲಸದಿಂದ ತಳ್ಳುತ್ತಾನೆ. ಅದರಂತೆಯೇ ಆ ಸೌಲನ ಮೇಲೆ ಬಿದ್ದ ದುರಾತ್ಮದಿಂದ ಅವನು ದಾವೀದನನ್ನು ಶಿಕ್ಷಿಸುತ್ತಿದ್ದನು, ಅವನಿಗೆ ವಿರುದ್ಧವಾಗಿ ಮಾಡುತ್ತಿದ್ದನು. ಆದರೆ ದೇವರು ದಾವೀದನ ಜೊತೆಯಲ್ಲಿ ಇರುವುದರಿಂದ ಅವನಿಗೆ ಯಾವ ಗಂಡಾಂತರ ಮರಣ ಕಟ್ಟುಗಳು ಅವನ್ನ ಮುಟ್ಟಲಿಲ್ಲ ಪ್ರಿಯರೇ. ಹೌದು ಪ್ರಿಯರೇ, ಅವನು ಅಲ್ಲಿಗೆ ಬಂದಾಗ ಏನು ಮಾಡಿದ್ರಂತೆ ಜನಗಳು. ಅದೇ 9ನೇ ವಾಕ್ಯದಲ್ಲಿ 21:9 ನೋಡುವಾಗ, ನೀನು ಎಲ್ಲ ತಗ್ಗಿನಲ್ಲಿ ಕೊಂದು ಹಾಕಿದ ಫಿಲಿಸ್ಟನಾದ ಗೋಲಿಯಾತನ ಕತ್ತಿಯ ಒಂದು ಈ ಬಟ್ಟೆಯಲ್ಲಿ ಸುತ್ತಿರುತ್ತೇನೆ. ನೀ ಯೆಹೂದದಿಂದ ಹಿಂದೆ ಇಡಲ್ಪಟ್ಟಿದ್ದ ಬೇಕಾದರೆ ಅದನ್ನು ತೆಗೆದುಕೋ. ದಾವೀದನು ಏನು ಮಾಡ್ತಾನೆ, ಅವನ ಮನೆಗೆ ಅಹೀಮೆಲೆಕನ ಮನೆಗೆ ಬಂದಾಗ ತನಗೆ ಭರ್ಜರಿ ಬೇಕು, ನನಗೆ ಈ ಕತ್ತಿ ಬೇಕು ಅಂತ ಅವ್ರ ಹತ್ರ ಕೇಳ್ತಾನೆ ಆ ಯಾಜಕನ ಹತ್ರ. ಆ ಯಾಜಕ ಏನು ಮಾಡಿದ, ಅವನು ಈ ಫಿಲಿಸ್ಟನನ್ನು ಗೋಲಿಯಾತನನ್ನು ಕೊಂದಿದ ಕತ್ತಿಯನ್ನು ಇಟ್ಟಿದ್ದ ಪ್ರಿಯರೇ. ಈ ಕತ್ತಿಯನ್ನು ನಿನ್ಗೇನು ಕೊಡೋಕ್ಕೆ ನಮ್ಮ ಹತ್ರ ಇಲ್ಲ, ಕತ್ತಿ ಮಾತ್ರ ಉಂಟು ಅನ್ನುವಾಗ ಅದನ್ನ ಎತ್ಕೊಂಡು ಅವನು ಬರುತ್ತಿರುವಾಗ ಒಂದು ಸೌಲನ ಸೇವಕ ನೋಡ್ಬಿಡ್ತಾನೆ ಅದನ್ನ. ಹೌದು, ಅವನಿಗೆ ನಿಜವಾಗ ಸೌಲನ ಸೇವಕ ಹೋಗಿ ಹೇಳಿದಾಗ ಆ ಜನರೆಲ್ಲ ನಾವು ಉಗುಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನ ಏನು ಮಾಡ್ತಾನೆ ಅವನು, ಬೇಕಾದರೆ ಅದನ್ನು ತೆಗೆದುಕೋ, ಅದರ ಹೊರತು ನನ್ನ ಬಳಿಯಲ್ಲಿ ಬೇರೊಂದಿಲ್ಲ ಎಂದು ಉತ್ತರ ಕೊಟ್ಟನು. ದಾವೀದನು ಅದಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ, ಅದಕ್ಕೆ ಕೊಡು ಎಂದು ಹೇಳಿ ತೆಗೆದುಕೊಂಡನು. ಆ ಕತ್ತಿಯನ್ನೇ ಕೊಡು, ನನಗಿನ್ನೂ ಯಾವ ಆಯುಧ ಇಲ್ಲ, ಅಲ್ಲಿ ಸೌಲನು ನನ್ನ ಓಡಿಸಿಕೊಂಡು ಬರುತ್ತಿದ್ದಾನೆ, ಅದಕ್ಕೆ ನಾನು ಏನು ತರದೆ ಬರಿಗೈಲಿ ಬಂದಿದ್ದೀನಿ ಅಂತ ಅಹೀಮೆಲೆಕನ ಯಾಜಕನ ಬಳಿಗೆ ಬಂದು ಕೇಳುವಾಗ ಅವನು ಆ ಕತ್ತಿಯನ್ನು ಕೊಡ್ತಾನೆ ಪ್ರಿಯರೇ. ಅದನ್ನು ನೋಡಿದ ಅಲ್ಲಿರೋ ಜನಗಳು ಏನು ಮಾಡಿದ್ರಂತೆ, ದಾವೀದನನ್ನು ಸೌಲನ ಭಯದಿಂದ ಅದೇ ದಿವಸ ಗತ್ ಊರಿಗೆ ಅರಸನಾದ ಅಕೀಷನ ಬಳಿಗೆ ಓಡಿ ಹೋದನು. ಆ ಸೇವಕ ಹೇಳಿದಾಗ ಅವನಿಗೆ ಆ ಕತ್ತಿ ಈಸ್ಕೊಂಡು ಇನ್ನೊಂದು ಊರಿಗೆ ಓಡ್ತಾನೆ. ಅದೇ ರೀತಿಯಲ್ಲಿ ಊರಿಂದ ಊರಿಗೆ ಗತ್ ಊರಿಗೆ ಬರ್ತಾನೆ, ಅಲ್ಲಿಂದ ನೋಬ್ ಎಂಬ ಊರಲ್ಲಿ ಬರ್ತಾನೆ. ಕೊನೆಯದಾಗಿ ನೋಡುವಾಗ ಅವನು ಅಕೀಷನ ಬಳಿಗೆ ಓಡಿ ಹೋದನು. ಅಕೀಷನ ಸೇವಕರು ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತಾ ಹಾಡುತ್ತಾ ಇದನ್ನು ಕುರಿತಲ್ಲವೋ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಏನು ಮಾಡಿದಂತೆ, ದಾವೀದ ಇಷ್ಟು ಮಹತ್ವ ಉಳ್ಳವನು. ದಾವೀದ ನೋಡಿದ ತಕ್ಷಣ ಅಲ್ಲಿರೋ ಜನಗಳೆಲ್ಲ ಹೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು.
ಹೊಗಳುವಾಗ ಅಲ್ಲಿರೋ ಜನಗಳು ಹೊಗಳ್ತಾರೆ ಅನ್ನೋದು ಅವನಿಗೂ ಕೋಪ ಬರ್ತದೆ. ಸೇವಕ ಹೋಗಿ ಸೌಲನ ಹತ್ರ ಹೋಗಿ ಹೇಳ್ತಾನೆ. ಹೌದು ಪ್ರಿಯರೇ, ನಮ್ಮನ್ನು ದೇವರು ಉನ್ನತವಾಗಿ ಎತ್ತಿಸುವಾಗ ಎಲ್ಲ ಜನರಿಗೆ ಕೋಪ ಬರ್ತದೆ ಪ್ರಿಯರೇ. ನಿಮ್ಮ ಬಗೆಯಾಗಿ ಹೀನವಾಗಿ ಮಾನವಾಗಿ ಬೈಯುವಾಗ ಆಗ ನಿಮಗೆ ಆಗಲ್ಲ ಅಂತ ನೆನೆಸ್ತಾರೆ. ಆದರೆ ದೇವಾದಿ ದೇವನು, ನಮ್ಮ ಕರ್ತಾದಿ ಕರ್ತನು ಯಾರು ನಮ್ಮನ್ನು ಹಾಗೆ ಮಾಡುತ್ತಾರೋ ಅವ್ರ ಮುಂದೆ ನಮ್ಮ ತಲೆ ಎತ್ತುವ ದೇವನಾಗಿದ್ದಾನೆ. ಅಲ್ಲಿ ಸೌಲನು ಬರ್ತಾನೆ, ಅವನ್ನ ಓಡಿಸ್ಕೊಂಡು ಬರ್ತಾನೆ ಅಂತ ಗೊತ್ತಾಗಿದ್ರು ಸಹ ಆ ಜನರು ಅವ್ನು ಮಾಡಿದ ಮಹತ್ವವನ್ನು ಹೊಗಳುವವರಾಗಿರ್ತಾರೆ ಬೇರೆ. ಹೌದು, ನೀನು ನೀತಿಯಾಗಿ ನಡೆಯುವಾಗ ನಿನ್ನ ಬಗ್ಗೆ ಜನರು ವಿರೋಧವಾಗಿ ಬೈಯುವಾಗ ನೀನು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಾಗ ದೇವರು ಅಲ್ಲಿ ಘನ ಕೊಡುವ ದೇವನಾಗಿದ್ದಾನೆ. ಹೌದು ಪ್ರಿಯರೇ, ದೇವರು ಎಲ್ಲರನ್ನ ಘನಪಡಿಸುವ ದೇವನಾಗಿದ್ದಾನೆ. ತನ್ನನ್ನು ಹತ್ತಿರಕ್ಕೆ ಬರುವ ಮಕ್ಕಳನ್ನ ದೇವರು ತಳ್ಳಿ ಬಿಡಲ್ಲ ಪ್ರಿಯರೇ. ನೀನು ದೇವರ ಹತ್ರ ಬಂದು, ದೇವರೇ ನನಗೆ ಸಹಾಯ ಮಾಡು, ನನ್ನ ಕಾರ್ಯನ ನೀನು ನೆರವೇರಿಸು ಅಂತ ಹೇಳುವಾಗ ದೇವರು ಅದು ಜಯ ಕೊಡುವ ದೇವನಾಗಿದ್ದಾನೆ. ಹೌದು ಪ್ರಿಯರೇ, ನಮಗೆ ಅಗತ್ಯವಿರುವುದನ್ನು ನಾವು ಆತನ ಹತ್ರ ಹೋಗಿ ಕೇಳಬೇಕು ಪ್ರಿಯರೇ. ಅವನು ಏನು ಮಾಡ್ದ? ಯಾವಾಗಲೂ ದಾವೀದು ದೇವರ ಪಾದದಲ್ಲಿ ಬೇಡುವವನಾಗಿದ್ದ ಪ್ರಿಯರೇ. ಅದರಂತೆ ಅವನು ಅಲ್ಲಿಂದಲೂ ಓಡೋಡ್ದ. ಅವನ ಹತ್ರ ಕತ್ತಿ ಇದೆ, ಗರ್ಜರಿ ಇದೆ, ಆದರೂ ಅವನ ಸೇವಕನ ಸಾಯಿಸಬಾರ್ದು ಅಂತ ಅಷ್ಟೂ ಹೆದರಿಕೆಯಲ್ಲಿ ಇದ್ದ. ಅದು ಏನು ಅಂತ ತೋರಿಸ್ತದೆ ಅಂದರೆ ದೇವರ ಭಯ ತೋರಿಸ್ತದೆ. ಸೇವಕರಿಗೆ ನಾವು ವಿರುದ್ಧವಾಗಿ ಮಾತನಾಡುತ್ತೇವೆ. ಇವರೇನು ದೊಡ್ಡ ಮನುಷ್ಯರ, ಇವ್ರ ಹತ್ರ ಅದು ಇವ್ರು ಎಂಥವ್ರ, ಇದರಲ್ಲಿ ಇವ್ರ ಪ್ರವಾದಿಗಳ, ಹಂಗೆ ಹಿಂಗೆ ಅಂತ ನಾವು ಏನನ್ನೆಲ್ಲ ಹೀನವಾಗಿ ಮಾತನಾಡುತ್ತೇವೆ. ಅದು ದೇವರ ಸೇವಕರನ್ನ ದೇವರ ಕರದಲ್ಲಿ ಇಟ್ಟಿದ್ದಾನೆ ಅಂತ ವಾಕ್ಯ ಇದೆ ಪ್ರಿಯರೇ. ಅಭಿಷೇಕ ಮಾಡಿದವರನ್ನು ನಾವು ಹೀನೈಸಬಾರದು ಪ್ರಿಯರೇ. ಅಭಿಷೇಕ ಮಾಡಿದವ್ರನ್ನ ನಾವು ಹೀನವಾಗಿ ಎಲ್ಲರ ಹತ್ರ ಹೇಳಬಾರ್ದು ಪ್ರಿಯರೇ. ಅದಕ್ಕೆ ಪ್ರತಿಫಲವಾಗಿ ದೇವರು ದಂಡನೆ ಕೊಡುವ ದೇವನಾಗಿದ್ದಾನೆ ಪ್ರಿಯರೇ. ಹೌದು, ಸೇವಕರ ಬಗ್ಗೆ ನಮಗೆ ಏನು ಕೆಟ್ಟದಾಗಿ ಗೊತ್ತಿದ್ರೂ ಸಹ ಅವರ ಬಗ್ಗೆ ನಾವು ಮಾತನಾಡಬಾರದು. ಅದಕ್ಕೆ ದಾವೀದನು ಮಾದರಿಯಾಗಿದ್ದ ಪ್ರಿಯರೇ. ಆ ಸೇವಕನಿಗೆ ಸೌಲ ಅಷ್ಟೂ ಹಿಂಸೆ ಕೊಟ್ಟ. ಅವನಿಗೆ ಎಲ್ಲೋದ್ರೂ ಅಲ್ಲಿ ಕತ್ತಿ ತಕೊಂಡು ಸಾಯಿಸಕ್ಕೆ ಬರ್ತಾನೆ, ಕೊಲ್ಲಕ್ಕೆ ಬರ್ತಾನೆ, ಈಟಿ ತಕೊಂಡು ಚುಚ್ಚಕ್ಕೆ ಬರ್ತಾನೆ. ಆದರೂ ಅಲ್ಲಿಂದ ತಪ್ಪಿಸ್ಕೊಂಡು ಅವನು ದೇವರ ಅಭಿಷೇಕ ಹೊಂದಿರೋ ಮಗನಾಗಿದ್ದ. ಅವನು ಒಂದು ಈಟಿ ಅವನ ಹತ್ರ ಇರೋದು ಇದನ್ನ ಗರ್ಜರನ್ನ ಇಟ್ಕೊಂಡು, ಕತ್ತಿನ ಇಟ್ಕೊಂಡು ಒಂದೇ ಒಂದು ಕೊಡ್ಬೋದಾಯಿತು. ಅವ್ನು ನೋಡಿದ್ರೆ ಆ ದಾವೀದ ಇರುವ ಸ್ಥಳಕ್ಕೂ ಬಂದ. ಆ ದಾವೀದು ಈ ಕೂಂತಿರೋ ಸ್ಥಳಕ್ಕೆ ಬಂದು ಅಲ್ಲಿ ಹಿಂದೆ ಬಂದು ಕೂಂತಿರುತ್ತಾನೆ ಪ್ರಿಯರೇ. ಆದರೂ ದಾವೀದ ಏನು ಮಾಡ್ದ? ಅವನ ಮುಟ್ಟಬಾರ್ದು, ಅವನು ಒಂದೇ ಏಟಿಗೆ ಸಾಯಿಸಬಹುದಾಯಿತು. ಆದರೂ ಅಭಿಷೇಕ ಮಾಡಿದ ಮಕ್ಕಳನ್ನು ನಾವು ಸಾಯಿಸಬಾರದು, ಅವರಿಗೆ ವಿರುದ್ಧವಾಗಿ ಮಾತನಾಡಬಾರದು ಅಂತ ಅವನೊಂದು ಅರಿಕೆಯನ್ನು ಕಟ್ಟಿದ್ದ ಪ್ರಿಯರೇ. ಹೌದು, ನಾವು ಅನೇಕರನ್ನು ನೋಡುವಾಗ ಸೇವಕರು ಅನ್ನುವ ಇದಿಲ್ಲದೆ ದೇವರು ಅವರನ್ನು ಅಭಿಷೇಕ ಮಾಡಿರುತ್ತಾನೆ. ಅವ್ರ ಮೂಲಕ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿರುತ್ತಾನೆ. ಆದರೂ ಅವನ್ನ ನಾವು ತಳ್ಳಿ ಬಿಡುತ್ತೇವೆ ಪ್ರಿಯರೇ. ಮನುಷ್ಯರಿಗಾಗಿ ಅವರನ್ನು ಮೆಚ್ಚಿಸಬೇಕು, ಇವರನ್ನು ಮೆಚ್ಚಿಸಬೇಕು ಅಂತ ಸೇವಕನ ನಾವು ತಳ್ಳಿಬಿಡ್ತೀವಿ. ವಾಕ್ಯ ಹೇಳ್ತಿದೆ, ನಾನು ಸೇವಕನ ನನ್ನ ಕರದಲ್ಲಿ ಇಟ್ಟಿದ್ದೇನೆ. ಸೇವಕರಿಗೆ ನೀನು ವಿರುದ್ಧವಾಗಿ ಮಾತನಾಡುವುದಾದರೆ ನಿನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟುವ ಹಾಗೆ, ದೇವರ ಕಣ್ಣು ಗುಡ್ಡೆನ ನೀನು ಮುಟ್ಟುವ ಹಾಗೆ ಇದೆ ಅಂತ ವಾಕ್ಯ ಹೇಳ್ತಿದೆ. ಜಕರ್ಯದಲ್ಲಿ ಇದೆ ಪ್ರಿಯರೇ. ಆದುದರಿಂದ ನಾವು ಜಾಗೃತೆಯಾಗಿರಬೇಕು. ಒಂದು ಸೇವಕಿ ಹತ್ರ ಅವರ ಬಗ್ಗೆ ಕೆಟ್ಟದಾಗಿ ಹೇಳಬಾರ್ದು ಪ್ರಿಯರೇ. ದೇವರ ಮಾಡಿರೋ ಮಕ್ಕಳನ್ನ ನಾವು ಮಾತಾಡೋಕ್ಕೆ ನಮಗೆ ಅಧಿಕಾರನೇ ಇಲ್ಲ ಪ್ರಿಯರೇ. ಅದರಿಂದ ನಮಗೆ ಶಾಪ ಬರ್ತದೆ, ನಿಂದನೆಗಳು ಬರ್ತದೆ, ಆಪತ್ತುಗಳು ಬರ್ತದೆ, ಮರಣವೂ ಬರ್ತದೆ ಪ್ರಿಯರೇ. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರ ಅಭಿಷೇಕಿಸಿದವರನ್ನು ನಾವು ಮಾತನಾಡಬಾರದು. ದಾವೀದು ಅದೇ ರೀತಿಯಲ್ಲಿ ತಿಳಿದುಕೊಂಡಿದ್ದಾನೆ ಪ್ರಿಯರೇ. ನಾನು ಅಭಿಷೇಕಿಸಿದ ಮನುಷ್ಯನಿಗೆ ನಾನು ವಿರುದ್ಧವಾಗಿ ನಾನು ಕತ್ತಿ ಹಾಕುವುದಿಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಅದರಂತೆ ಅವನು ನೋಡುವಾಗ ಈ ವಾಕ್ಯದಲ್ಲಿ ವಾಕ್ಯ ಹೇಳ್ತದೆ 21ರಲ್ಲಿ 22 1-2 ನೋಡುವಾಗ ಅವನು ಏನು ಮಾಡ್ತಾನಂತೆ, ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಏನು ಮಾಡ್ತಾನೆ, ಅಲ್ಲಿನೂ ಬರ್ತಾನೆ ಇವನು
ಸೌಲನು. ಅಲ್ಲೂ ಬಂದು ಅವನ ಕೊಲ್ಲಲು ನೋಡ್ತಾನೆ. ಕೊನೆಗೆ ಅವನು ತಪ್ಪಿಸ್ಕೊಂಡು ಬಂದು ಎಲ್ಲಿಗೆ ಬರ್ತಾನಂತೆ, ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲಾಯ ಎಂಬ ಗವಿಗೆ ಹೋದನು. ಪಾಪ ಇವನಿಗೇನು ಗತಿ ಇಲ್ವಾ? ಅವನಿಗೆ ಗತಿ ಉಂಟು. ಈ ಒಂದು ಏಟಲ್ಲಿ ಆ ಸೌಲನ್ನ ಸಾಯಿಸೋಕ್ಕೆ ಬಲ ಉಂಟು ಅವನಿಗೆ. ಆದರೂ ಅವನು ಅವ್ರ ಸವಾಸ ಬೇಡ ಅಂತ ಬೇರೆ ಕಡೆ ಓಡ್ತಾನೆ ಪ್ರಿಯರೇ. ಅಲ್ಲಿಂದ ಅಲ್ಲಿಗೆ ಓಡ್ತಾನಂತೆ. ಆಗ ತಾನು ಅಣ್ಣ ತಮ್ಮಂದಿರೋ ಜಾಗಕ್ಕೆ ಹೋಗ್ತಾನೆ ಅವನು. ಕೊನೆಯದಾಗಿ ಎಲ್ಲ ಕಡೆ ಸುತ್ತಿ ಕೊನೆಗೆ ಅದು ಅಮತುಲಾ ಇದು ಒಂದು ಸ್ಥಳಕ್ಕೆ ಬರ್ತಾನೆ ಪ್ರಿಯರೇ. ಅದುಲಾವೆಂಬ ಗವಿಗೆ ಬಂದು ಸೇರ್ಕೊಳ್ತಾನೆ. ಅಲ್ಲಿ ಓದುವಾಗ ನಾವು ಈ ವರ್ತಮಾನವು ಅವನ ಅಣ್ಣಂದಿರು ಬೇರೆ ಎಲ್ಲ ಸಂಬಂಧಿಕರಿಗೆ ಮುಟ್ಟಿದಾಗ ಅವರು ಬಂದು ಅವನನ್ನು ಸೇರಿಸಿಕೊಂಡರು. ಕೊನೆಗೆ ಏನು ಮಾಡ್ದ, ಅವ್ರ ಅಣ್ಣ ತಮ್ಮಂದಿರುವ ಸ್ಥಳದ ಹತ್ರ ಬಂದಾಗ ಅಲ್ಲಿರೋ ಅಣ್ಣ ತಮ್ಮಂದಿರ ಅವನ್ನ ಕರ್ಕೊಂಡು ಬಂದು ಸೇರಿಸ್ಕೊಂಡ್ರಂತೆ. ಅವನಿಗೇನು ಅಲ್ಲಿ ಘನ ಸಿಕ್ತು ಅಂದರೆ, ಅವನು ಇದಲ್ಲದೆ ಕುಕ್ಕಿದವರು, ಸಾಲಗಾರರು, ಮಾನ ನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಂಡರು. ಏನು ಮಾಡಿದ್ವಂತೆ, ಅವನು ಸಂಬಂಧಿಕರು ಅವನನ್ನು ಸೇರಿಸ್ಕೊಂಡಾಗ ಮುಟ್ಟಲಾಗಿ ಅವರೆಲ್ಲರೂ ಬಂದು ಅವನನ್ನು ಸೇರಿಸಿಕೊಂಡರು. ಇದಲ್ಲದೆ ಅಲ್ಲಿರೋ ಜನಗಳೆಲ್ಲ ಅವನಿಗೆ ಘನ ಕೊಟ್ಟಂತೆ. ಕೊನೆಗೆ ಏನಾದನಂತೆ, ಅವನು ದಾವೀದನು ಅಲ್ಲಿಂದ ಓಡಿ ಬಂದು ಏನು ಮಾಡ್ದ, 400 ಜನರಿಗೆ ನಾಯಕನಾದನು. ಹೌದು ಪ್ರಿಯರೇ, ಅವನ ತಳ್ಳಿ ಬಿಡುವಾಗ ಅವನು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಕಷ್ಟಪಡ್ತಾನೆ. ಕೊನೆಗೆ ತನ್ನ ಸ್ವಂತದವರ ಹತ್ರ ಹೋಗಿ ಸೇರುವಾಗ ಅಲ್ಲಿರೋ ಜನಗಳಿಗೆ 400 ಜನರಿಗೆ ನಾಯಕನಾಯ್ತಾನಂತೆ. ಅಲ್ಲೂ ಬಿಡದಂತೆ ಅವ್ರ ತಂದೆ ತಾಯಿ ಹತ್ರ ಅಲ್ಲೂ ಸೇರ್ಕೊಂಡಿರುವಾಗ ಅಲ್ಲೂ ಬರ್ತಾನೆ ಸೌಲನು. ಅಲ್ಲೂ ಬಂದ್ಬಿಟ್ಟು ಅವನ್ನ ಹಿಂಸಿಸಲು ನೋಡ್ತಾನೆ, ಒಡೆಯಲು ನೋಡ್ತಾನೆ. ಆಗ ಅವನೇನು ಮಾಡ್ತಾನೆ, ಅವನು ಪ್ರವಾದಿ ಹೇಳ್ತಾನೆ. ಸೌಲನು ಅಲ್ಲಿ ಬರ್ತಾನೆ, ನೀನೇನು ಮಾಡು, ಇಲ್ಲಿಂದ ತಿರ್ಗಾ ನೀನು ಹೋಗು, ಆ ಸ್ಥಳವನ್ನು ಬಿಟ್ಟು ಹೋಗು ಅಂತ ಹೇಳ್ತಾನೆ. ಆ ಕಾಲವೆಲ್ಲ ಅದೇ 6ನೇ ವಾಕ್ಯದಲ್ಲಿ 4ನೇ ವಾಕ್ಯದಿಂದ, ಆ ಕಾಲವೆಲ್ಲ ಅವನ ತಂದೆ ತಾಯಿಗಳು ಅವನ ಅರಸನ ಬಳಿಯಲ್ಲಿ ವಾಸವಾಗಿದ್ದರು. ಗತ್ ಪ್ರವಾದಿಯ ದಾವೀದನಿಗೆ, ನೀನು ಈ ದುರ್ಗದಲ್ಲಿರಬಾರದು, ಇದನ್ನು ಬಿಟ್ಟು ಯೆಹೂದ್ಯ ದೇಶಕ್ಕೆ ಹೋಗು ಎಂದು ಹೇಳಿದರು. ಅವನು ಏನಂತಾರೆ, ಅಲ್ಲಿನೂ ಬಂದ್ಬಿಟ್ಟ ಸೌಲ. ಹೌದು ಪ್ರಿಯರೇ, ನೀವು ಹೋಗುವ ಕಡೆಯೆಲ್ಲ ವೈರಿಗಳು ನಿಮ್ಮನ್ನು ಹಿಂಬಾಲಿಸುತ್ತಿರ್ತಾರೆ. ಯೋಬನಿಗೆ ಬಿಟ್ಟಿಲ್ಲ. ಅವನು ಪರಿಶುದ್ಧವಂತನು, ಯೋಬು ನೀತಿವಂತನು, ದೇವರ ಮಾತನ್ನು ಕೇಳುವವನಾಗಿದ್ದನು. ಅವನಿಗೆ ಕೊನೆಗೆ ಏನು ಮಾಡ್ದ, ಸೈತಾನನೇ ಬಂದಂತೆ ದೇವರ ಹತ್ರ. ಸೈತಾನನೇ ಬಂದು, ನೀನು ಅವನಿಗೆಲ್ಲ ನೀನು ಕೊಟ್ಟಿದ್ಯಾ, ನೀನೆಲ್ಲವನ್ನೂ ಅವನಿಗೆ ಕೊಟ್ಟಿದ್ಯಾ, ಅದಕ್ಕೋಸ್ಕರ ದೇವರು ಅಂತ ಹೇಳ್ತಾನೆ ಅಂತ. ಕೊನೆಗೆ ಏನು ಮಾಡಿದ್ರು, ದೇವರು ಅವನ ಆತ್ಮವನ್ನು ನೀನು ಮುಟ್ಟಬಾರ್ದು, ಅವನ ಉಸಿರನ್ನು ನೀನು ಮುಟ್ಟಬಾರ್ದು. ನೀನು ಏನು ಶಿಕ್ಷೆ ಕೊಟ್ಟರು ಅವನು ಸಹಿಸಲು ನೀತಿವಂತನು. ಹೌದು ಪ್ರಿಯರೇ, ಯೋಬನ್ನೇ ಬಿಟ್ಟಿಲ್ಲ, ಅಂತ ಪರಿಶುದ್ಧವಂತರನ್ನೇ ಬಿಟ್ಟಿಲ್ಲ, ನಮ್ಮನ್ನ ಬಿಡ್ತಾರ? ಹೌದು. ಆದ್ದರಿಂದ ದೇವ್ರಿಗಾಗಿ ನಾವು ಸ್ವಲ್ಪ ಮುಂದುವರಿಯುವಾಗ ಸೈತಾನು ಹಿಂದೆನೇ ಬರ್ತಾನೆ. ಆ ಸೈತಾನ ನಾವೇನು ಮಾಡಬೇಕು, ಎದುರಿಸಿ ಓಡಿರುವಾಗ ಆ ಸೈತಾನು ಓಡಿಬಿಡುತ್ತಾನೆ ಪ್ರಿಯರೇ. ಆದರೆ ದಾವೀದನು ರಾಜನಾಗಿದ್ದನು, ಅವನು ಸೌಲನು ರಾಜನಾಗಿದ್ದನು. ಆ ದೇವರ ಅಭಿಷೇಕ, ಸಾಮುವೇಲನ ಅಭಿಷೇಕ ಮಾಡಿದನು. ಮಾಡಿದವರನ್ನು ನಾವು ಮುಟ್ಟಬಾರದೆಂದು ಆ ಸೌಲನು, ದಾವೀದನು ಅವನಿಗೆ ಏನು ತೊಂದರೆ ಮಾಡಿಲ್ಲ ಪ್ರಿಯರೇ. ಅವನು ಸ್ಥಳದಿಂದ ಸ್ಥಳಕ್ಕೆ ಹಾರುವವನಾಗಿದ್ದನು, ಸ್ಥಳದಿಂದ ಸ್ಥಳಕ್ಕೆ ಹೋಗುವವನಾಗಿದ್ದನು. ಹೌದು ಪ್ರಿಯರೇ, ನಿಮಗೂ ಕೆಲಸದಲ್ಲಿ, ನೀವು ಮಾಡುವ ಕೆಲಸದಲ್ಲಿ ನಿಮ್ಮನ್ನು ಓಡಿಸಲು ಅನೇಕ ಸೈತಾನಾದ ಪಿಶಾಚಿ ಜನಗಳು ನಿನ್ನನ್ನು ತಳ್ಳುವಾಗ ನೀನು ಹೆದರಬಾರದು ಪ್ರಿಯರೇ. ನೀವೇನು ಮಾಡಬೇಕು, ದೇವರ ಪಾದದಲ್ಲಿ ಹೋಗಬೇಕು. ದಾವೀದನು ಅದರಂತೆ ಹೋದನು. ದೇವ ಪಾದದಲ್ಲಿ ಹೋಗಿ, ದೇವರೇ ನನ್ನ ಕಷ್ಟವನ್ನು ನೀಗಿಸು, ನನ್ನ ತೊಂದರೆಯನ್ನು ನೀಗಿಸು ಅಂತ ಕೇಳುವಾಗ ದೇವರಲ್ಲಿ ಬಂದು ನಿನಗೆ ಸಹಾಯ ಮಾಡುವ ದೇವನಾಗಿದ್ದಾನೆ. ಇಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹೌದು, ದೇವ ಕೊಡುವ ವಿಶ್ರಾಂತಿ ವಿಶೇಷವಾದದ್ದು ಪ್ರಿಯರೇ. ನೀನು ನೊಗವನ್ನು ಹೊರಲು ಆತನು ನಿನ್ನ ಹತ್ರ ಬರುತ್ತಿದ್ದಾನೆ ಪ್ರಿಯರೇ. ನೀನು ದುಃಖಿಸಿ ಕಣ್ಣೀರು ಬಿಟ್ಟು ಕೂತಿರುವುದೇನು?
ನೀನು ಆತನ ಮೇಲೆ ಭಾರವನ್ನು ಹಾಕು. ನೀನೆಲ್ಲ ಕೆಲಸ ಕಾರ್ಯಗಳನ್ನು ಆತನ ಮೇಲೆ ನಿಂದು ಏನನ್ನು ಕೊರತೆಗಳು ಉಂಟೋ ಅದು ಯೇಸುವಿನ ಪಾದದಲ್ಲಿ ನೀನು ಇಡುವಾಗ ಆತನು ನಿನಗೆ ವಿಶ್ರಾಂತಿ ಕೊಡುವ ದೇವನಾಗಿದ್ದಾನೆ, ಅದರಲ್ಲಿ ಸಮಾಧಾನ ಕೊಡುವ ದೇವನಾಗಿದ್ದಾನೆ, ಜಯವನ್ನು ಕೊಡುವ ದೇವನಾಗಿದ್ದಾನೆ. ದಾವೀದನನ್ನು ಪ್ರವಾದಿ ಏನಂದ, ಆ ಸ್ಥಳದಿಂದ ನೀನು ಹೋಗಪ್ಪ, ನೀನು ಅಲ್ಲಿ ಹೋದ್ರೆ ನೀನು ದುರ್ಗದಿಂದ ನೀನು ದುರ್ಗದಲ್ಲಿ ಇರಬಾರ್ದು, ನೀನು ದುರ್ಗದಲ್ಲಿ ಇದ್ರೆ ಇವನು ಸೌಲನು ಬಂದು ನಿನಗೆ ತಿರ್ಗಾ ಕೊಲ್ಲಲು ಬರುತ್ತಾನೆ ಅಂತ ಹೇಳ್ತಾರೆ. ಆಗ ಏನು ಮಾಡ್ತಾನೆ ಪಾಪ, ಎಲ್ಲ ಕುಟುಂಬಸ್ಥರ ಜೊತೆಲಿ ಇದ್ದ ದಾವೀದನು ಅಲ್ಲಿಂದ ತಿರ್ಗಾ ಓಡ್ತಾನೆ. ಒಂದು ದಿವಸ ಸೌಲನು ತನ್ನ ಎಲ್ಲ ಪರಿವಾರದವರ ನಡುವೆ ಇದ್ದನಂತೆ. ಅವನೇನು ಮಾಡಿದಂತೆ, ಆ ಗತ್ತು ಪ್ರವಾದಿ ದಾವೀದನಿಗೆ, ನೀನು ದುರ್ಗದಲ್ಲಿ ಇರಬಾರದು, ಇದನ್ನು ಬಿಟ್ಟು ಯೆಹೂದ ದೇಶಕ್ಕೆ ಹೋಗು ಎಂದು ಹೇಳಿದ್ದರಿಂದ ಅವನು ಪೆರೇತ್ ಅರಣ್ಯಕ್ಕೆ ಹೋದನು. ಹೌದು ಪ್ರಿಯರೇ, ಅವನು ಯೆಹೂದ ದೇಶಕ್ಕೆ ಹೋದ, ಅಲ್ಲಿ ಅವನು ರಾಜನಾದ. ಸೌಲನನ್ನು ಏನು ಮಾಡೋಕ್ಕೆ ಆಗದೆ ಅವನು ಸೌಲನು ಅಲ್ಲಿಗೂ ಬಂದ. ಆ ಸ್ಥಳಕ್ಕೂ ಬಂದು ಅವನ ದಾವೀದನನ್ನು ಅಲ್ಲಿರೋ ಜನಗಳನ್ನೆಲ್ಲ ಬೈತಾನೆ. ಅವನು ಬಂದು, ದಾವೀದನ ನೀವು ಸ್ವೀಕರಿಸಿದ್ದೀರಾ, ನೀವು ಸ್ವೀಕರಿಸ್ಬಾರ್ದು, ಅವನ್ನ ತಳ್ಳಬೇಕು ಅಂತ ಹೇಳ್ತಾನೆ. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಆ ಅಮೀಮೆಲೆಕನು ಏನು ಮಾಡ್ದಂತೆ, ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕಾಗಿ ಅವನು ಏನು ಮಾಡ್ದ, ಅಲ್ಲೂ ಬಂದು ಆ ದಾವೀದನನ್ನು ಕೊಲ್ಲಲು ಆಗದೆ ದಾವೀದನು ಬೇರೆ ಯೆಹೂದ್ಯಕ್ಕೆ ಹೋದಾಗ ಆ ಸ್ಥಳಕ್ಕೆ ಬಂದ. ಅಮೀಮೆಲೆಕನ ಇರೋ ಸ್ಥಳಕ್ಕೆ ಬಂದು ಏನಂತಾನೆ ನೋಡಿ, 9ನೇ ವಾಕ್ಯದಲ್ಲಿ ನಾವು ನೋಡುವಾಗ 21, 22, 9ರಲ್ಲಿ ನೋಡುವಾಗ, ಆಗ ಸೌಲನು ಸೇವಕರ ಬಳಿಯಲ್ಲಿ ನಿಂತಿದ್ದ ಇದೋ ಒಬ್ಬನಾದ ಮನುಷ್ಯನು, ಈಶಾಯನ ಮಗನು ಇನ್ನೊಬ್ಬನ ನೋಬದಲ್ಲಿರುವ ಅಹಿಷ ಮಗನಾದ ಅಹಿಮೆಲೆಕನ ಬಳಿಗೆ ಬಂದದ್ದನ್ನು ಕಂಡೆನು. ಅವನು ಎಲ್ಲಿ ಬಂದವನೇ, ರಾಜನ ಹತ್ರ ಬಂದವನೇ, ಅವನ ಕಂಡೆ ಅಂತ ಹೇಳಿದಾಗ ಅಲ್ಲಿ ಬಂದು ಅಹಿಮೆಲೆಕನ ಎಲ್ಲ ಸೇವಕರನ್ನ ಕೊಂದುಬಿಟ್ಟ ಪ್ರಿಯರೇ. ಅವನ ರಾಜನನ್ನು ಕೊಂದು ಅಲ್ಲಿರ ಯಾಜಕನನ್ನು ಕೊಂದು ಬಿಟ್ಟ. ಕೊನೆಗೆ ಅಲ್ಲಿರ ಎಲ್ಲ ಯಾಜಕರುಗಳನ್ನ ಕೊಂದು ದೇವರ ಶಾಪವನ್ನು ಹೊಂದಿದ್ದಾರೆ. ಹೌದು, ದಾವೀದನಾದರೂ ಆ ಯೆಹೂದ ರಾಜ್ಯದಲ್ಲಿ ರಾಜನಾಗಿ ಬಾಳಿದ. ಆದರೆ ಅವನು ಅಲ್ಲಿಂದ ಬಿಟ್ಟು ಯೆಹೂದ್ಯ ರಾಜ್ಯಕ್ಕೆ ಹೋಗಿದ ತಕ್ಷಣ ಏನು ಮಾಡ್ದ, ಅವನು ಎಲ್ಲ ಯಾಜಕರನ್ನ ಸಾಯಿಸ್ಬಿಟ್ಟ. ಹೌದು ಪ್ರಿಯರೇ, ನಮ್ಮ ವಿರುದ್ಧವಾಗಿ ದಂಡೆತ್ತಿ ಬರುವ ಎಲ್ಲ ಶತ್ರುಗಳನ್ನು ದೇವರು ಬಿಡಿಸಿ ನಿಮ್ಮನ್ನು ಉನ್ನತವಾಗಿ ತರುವ ದೇವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಬೇಡುವಾಗ ದೇವರು ವಿಶೇಷವಾದ ಆಶೀರ್ವಾದ ಕೊಡುತ್ತಾನೆಂದು ನಂಬಿ ನೀವೆಲ್ಲರೂ ಆತನ ಬಳಿಗೆ ಬರುವುದಾದರೆ ಆತನು ವಿಶೇಷ ಆಶೀರ್ವಾದವನ್ನು ನಿಮಗೆ ಕೊಡುವವನಾಗಿದ್ದಾನೆ. ಈ ದಿನದಲ್ಲಿ ಪ್ರಾರ್ಥಿಸುವ. ಯೇಸುವೆ, ಈ ಸಮಯದಲ್ಲಪ್ಪ ಈ ಯೂಟ್ಯೂಬ್ ಚಾನಲ್ ನೋಡುವ ಈ ಮಕ್ಕಳಿಗಾಗಿ ಬೇಡ್ತೇನಪ್ಪ. ಹೋರೆ ವಿಷನ್ ಯೂಟ್ಯೂಬ್ ಚಾನಲಲ್ಲಿ ಸ್ವಾಮಿ ಎರೆ ನೋಡುವ ಮಕ್ಕಳಿಗೆಪ್ಪ ಈ ವಿಶೇಷವಾದ ಆಶೀರ್ವಾದವನ್ನು ಫಲವನ್ನು ಕೊಡಬೇಕಪ್ಪ. ಯಾವ ವೈರಿಗಳ ಕಾಟದಿಂದ ಇವರಿಗೆ ಬಿಡುಗಡೆ ಕೊಡುವ ದೇವನು ನೀನೊಬ್ಬನೇ ಸ್ವಾಮಿ. ಎಲ್ಲರಿಗೂ ಸಹಾಯ ಮಾಡಬೇಕಾಗಿ ಬೇಡ್ತೇನೆ. ರೋಗ ರುಜಿನಗಳಲ್ಲಿರುವ ಮಕ್ಕಳಿಗೆ ವಿಶೇಷವಾದ ಆರೋಗ್ಯವನ್ನು ಕೊಡುತ್ತಿ ಅಂತ ನಂಬಿದ್ದೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ.